ಮುದ್ದು ಮನಸ್ಸಿನ ಕಲಿಕೆಗೆ ಸ್ವಾಗತ. ಇವತ್ತು ನಾವು ಸನು ಹಾಗೆ ಮನು ಕತೆ ಕೇಳೋಣ. ಟೀಚರ್ ಏನ್ ಮಾಡ್ತಾರೆ, ಸನು ಹಾಗೂ ಮನುಗೆ ಒಂದಷ್ಟು ಮಣ್ಣನ್ನ ಕೊಟ್ಬಿಟ್ಟು ಇದರಲ್ಲಿ ಒಂದೊಂದು ಪಾಟ್ ಮಾಡ್ಕೊಂಬನ್ನಿ ಅಂತ ಮನೆ ಕಳಿಸ್ತಾರೆ. ಸನು ಹಾಗೂ ಮನು ಇಬ್ರು ಬೆಸ್ಟ್ ಫ್ರೆಂಡು, ಹಾಗೆ ತುಂಬಾ ಟ್ಯಾಲೆಂಟೆಡ್ ಕಿಡ್ಸ್. ಅವ್ರವ್ರದೇ ಆದ ಮನೆಗೆ ಹೋಗಿ ಅವ್ರದೇ ಆದ ರೀತಿಯಲ್ಲಿ ಒಂದೊಂದು ಪಾಟ್ ಮಾಡ್ತಾರೆ. ಇಬ್ರದು ತುಂಬಾ ಚೆನ್ನಾಗಿ ಬರುತ್ತೆ. ಕಡೆಗೆ ಮನೆಯಿಂದ ಸ್ಕೂಲಿಗೆ ತರೋ ದಾರಿನಲ್ಲಿ ಮನುದು ಪಾಟು ಒಡೆದೋಗುತ್ತೆ. ಸೊ ಸನು ತುಂಬಾ ಅವ್ನು ತುಂಬಾ ಖುಷಿಯಾಗಿ ಹೋಗುತ್ತೆ, ನಂದೇ ಚೆನ್ನಾಗಿರೋದು ಅನ್ನೋ ಇದ್ರಲ್ಲಿ ಸ್ಕೂಲಿಗೆ ಬರ್ತಾನೆ. ಮನು ಹಾಗೆ ಉಳ್ಕೊಂಡ್ಬಿಡ್ತಾನೆ, ತುಂಬಾ ಯೋಚನೆ ಮಾಡ್ತಿರ್ತಾನೆ, ಟೀಚರ್ ಏನ್ ಮಾಡ್ತಾರೋ ಹೇಗ್ ಮಾಡ್ತಾರೋ, ಸ್ಕೂಲ್ಗೂ ಹೋಗೋದ್ ಬೇಡ, ಎಲ್ಲಾರ ಮುಂದೆ ಬೈದ್ ಬಿಟ್ರೆ, ಪ್ರಿನ್ಸಿಪಲ್ ಹತ್ರ ಕರ್ಕೊಂಡು ಹೋಗ್ಬಿಟ್ರೆ ಅಂತ ಹೆದರ್ಕೊಂಡು ಕುತ್ಕೊಂಡ್ಬಿಡ್ತಾನೆ. ಸರಿಗೆ ಹೇಗೋ ಒಂದು ಧೈರ್ಯ ಮಾಡಿ ಮ್ಯಾಮಿಗೆ ಹೇಳೋಣ, ಏನಾಗಿದೆ ಅಂತ ಹೇಳೋಣ ಅಂತ ಧೈರ್ಯ ಮಾಡಿ ಹೋಗ್ತಾನೆ. ಸೊ ಟೀಚರ್ ಕರೀತಾರೆ ಇಬ್ಬರನ್ನು, ಸನು ಮನು ಇಬ್ರು ಕರೀತಾರೆ. ಸನು ಅವ್ನ್ ಪಾಟ್ ತಗೊಂಬಂದ್ ಕೊಟ್ಟಾಗ ಮ್ಯಾಮಿಗೆ ತುಂಬಾ ಖುಷಿ ಆಗುತ್ತೆ. ನೀ ಎಷ್ಟು ಟ್ಯಾಲೆಂಟೆಡ್, ಎಷ್ಟು ಚೆನ್ನಾಗಿ ಮಾಡಿದ್ಯಾ, ತುಂಬಾ ಒಳ್ಳೆ ಪಾಟ್ ಮಾಡಿದ್ಯಾ ಅಂತ ಕಂಗ್ರಾಚುಲೇಟ್ ಮಾಡ್ತಾರೆ. ಮನುನು ಹಾಗೆ ಕರೀತಾರೆ, ಬಾ ಮನು ಏನ್ ಮಾಡಿದ್ಯಾ ಅಂತ. ಟೀಚರ್ಗೆ ಹೇಳ್ತಾನೆ, ಮ್ಯಾಮ್ ನಾನಿದು ಮಾಡಕ್ ಆಗ್ಲಿಲ್ಲ, ನಾನು ಮನೆಗಿಂದ ತಗೊಂಡ್ಬರ್ಬೇಕಾದ್ರೆ ಒಡೆದೋಯ್ತು, ಐ ಆಮ್ ದ ಫೇಲ್ಯೂರ್ ಅಂತ ಹೇಳ್ತಾನೆ. ಟೀಚರು ನಕ್ಕು, ಇದರಿಂದ ನೀನು 2 ಪಾಠ ಕಲ್ತಿದ್ಯಾ, ಸನು ಆದ್ರೆ ಒಂದೇ ಒಂದು ಪಾಠ ಕಲ್ತಿದ್ದಾನೆ, ನೀನ್ ಕಲ್ತಿರೋದು 2 ಪಾಠ ಅಂತ ಹೇಳ್ತಾರೆ. ಅವನಿಗೆ ಫಸ್ಟ್ ಗೊತ್ತಾಗಲ್ಲ, ಸನು ಏನ್ ಕಲ್ತಿದ್ದಾನೆ ಅಂದ್ರೆ ಹೌ ಟು ಬಿ ಸಕ್ಸಸ್, ಹೌದು ಹೇಗೆ ಚೆನ್ನಾಗಿ ಮಾಡೋದು ಅಂತ ಕಲ್ತಿದ್ದಾನೆ. ನೀನು 2 ಪಾಠ ಕಲ್ತಿದ್ಯಾ, ಒಂದು ಲಾಯಲ್ ಆಗಿದ್ಯಾ, ನೀನು ನಿಜಾನೇ ಹೇಳಿದ್ಯಾ, ನಿಂದು ತಪ್ಪಿದೆ ಅಂತ ಒಪ್ಕೊಂಡಿದ್ಯಾ. ಸೊ ಯಾರು ತನ್ನ ತಪ್ಪನ್ನ ಒಪ್ಕೊಂತಾರೋ ಅವ್ರು ಸರಿ ಮಾಡ್ಕೊಳಕ್ಕೆ ತುಂಬಾ ಟೈಮ್ ತಗೊಳಲ್ಲ ಅಂತ ಹೇಳ್ತಾರೆ. ಮನುಗೂ ಹಾಗೆ ಅನ್ಸುತ್ತೆ, ಹೌದಲ್ವಾ ನಾನು ಇನ್ನೂ ಚೆನ್ನಾಗಿ ಮಾಡ್ಬೋದು ಅಂತ ಮತ್ತಷ್ಟು ಕ್ಲೇ ತಗೊಂಡೋಗಿ ಇನ್ನೂ ಚೆನ್ನಾದ ಒಂದು ಪಾಟ್ ಮಾಡ್ಕೊಂಬಂದ್ ಕೊಡ್ತಾನೆ. ಸೊ ಇದು ಸನು ಮನು ಕತೆ ಮಾತ್ರ ಅಲ್ಲ, ನಾವು ಪೇರೆಂಟ್ಸ್ ಆಗಿ ತುಂಬಾ ಮಾಡ್ತೀವಿ. ಮಕ್ಕಳಿಗೆ ಹೌ ಟು ಬಿಕಮ್ ಅ ಸಕ್ಸಸ್ ಅನ್ನೋದು ಮಾತ್ರ ಹೇಳ್ಕೊಡ್ತೀವಿ. ಎಷ್ಟೊಂದ್ ಜನ ಪೇರೆಂಟ್ಸು ಹೌ ಟು ಅಕ್ಸೆಪ್ಟ್ ದ ಫೇಲ್ಯೂರ್ ಅಂತ ಹೇಳ್ಕೊಡಲ್ಲ. ಈಗ ರೀಸೆಂಟ್ ಆಗಿ ಎಕ್ಸಾಮ್ ಆಗಿದೆ. ಸೊ 10th ಎಕ್ಸಾಮ್ ಮುಗ್ದಿದೆ, ರಿಸಲ್ಟ್ ಬರುತ್ತೆ. ಸೊ ನೀವೇನು ಚೇಂಜ್ ಮಾಡಕ್ಕಾಗಲ್ಲ ಈಗ, ಆದ್ರೆ ಒಂದು ಚೇಂಜ್ ಮಾಡ್ಬೋದು, ನಿಮ್ಮ ಮಕ್ಕಳ ಮನಸ್ಥಿತಿನ ಚೇಂಜ್ ಮಾಡ್ಬೋದು. ತುಂಬಾ ಸೆನ್ಸಿಟಿವ್ ಇರ್ತಾರೆ ಮಕ್ಕಳು, ಆ ಫೇಲ್ಯೂರ್ನ ಅಕ್ಸೆಪ್ಟ್ ಮಾಡ್ಕೊಳ್ದೆ ಬೇರೆ ರಾಂಗ್ ಡಿಸಿಷನ್ಸ್ ಎಲ್ಲ ತಗೊಳಕ್ಕೆ ಇರ್ತಾರೆ. ಆದ್ರೆ ನೀವು ಅವ್ರ ಮಕ್ಕಳ ಜೊತೆ ಇದ್ದು ನೀವು ಆ ಮೆಂಟಾಲಿಟಿನ ಚೇಂಜ್ ಮಾಡ್ಬೋದು. ಫಸ್ಟು ಪೇರೆಂಟ್ಸಿಗೆ ಬರ್ಬೇಕು. ಸೊ ಸಕ್ಸಸ್ ಮಾತ್ರ ಅಲ್ಲ, ಫೇಲ್ಯೂರ್ನು ಅಕ್ಸೆಪ್ಟ್ ಮಾಡೋ ಮನಸ್ಥಿತಿ ಪೇರೆಂಟ್ಸಿಗೆ ಬಂದ್ರೆ ಮಕ್ಳಿಗೆ ತಿಳಿ ಹೇಳೋದು ತುಂಬಾ ಕಷ್ಟ ಆಗಲ್ಲ. ಸೊ ಪೇರೆಂಟ್ಸ್ ನಾನು ಹೇಳೋದು ಇಷ್ಟೇ, ರಿಸಲ್ಟ್ ಏನೇ ಬರ್ಲಿ, ಯು ಶುಡ್ ಅಕ್ಸೆಪ್ಟ್ ವಾಟ್ ಎವರ್ ದ ರಿಸಲ್ಟ್ ಕಮ್ಸ್. ಹಾಗೆ ಮಕ್ಳಿಗೂ ಕೂಡ ಅದೇ ಧೈರ್ಯ, ಅದೇ ಮನೋಸ್ಥೈರ್ಯ ನೀವು ತುಂಬಬೇಕು. ತುಂಬ್ತೀರಾ ಅಲ್ವಾ? ಥ್ಯಾಂಕ್ ಯು.